ಗೀತಾ ಗೀತಾ ಏನಿದೆ ಇಷ್ಟೊಂದು ವರ್ಕ್ ಪೆಂಡಿಂಗ್ ಇಟ್ಕೊಂಡಿದಾರಲ್ಲ. ನರಸಿಂಹನ್, ರಮೇಶ ಇವ್ ಯಾಕೆ ಮೆಸೇಜ್ ಕಳಿಸ್ತಾ ಇದ್ದಾನೆ? ವಾಯ್ಸ್ ಮೆಸೇಜ್. ನಮಸ್ತೆ ಸರ್, ನಾನು ಸರ್ ರಮೇಶ್. ನಿಮಗೆ ತುಂಬ ಸಲ ಫೋನ್ ಮಾಡಿ ನೋಡಿದೆ, ನೀವು ಯಾಕೋ ನನ್ನನ್ನು ಅವಾಯ್ಡ್ ಮಾಡ್ತಿದ್ದೀರಿ ಅನ್ನಿಸ್ತಿದೆ. ಅಂಥ ಮುಖ್ಯವಾದ ವಿಷಯ ಹೇಳಿದ ಮೇಲೂ ನೀವು ಯಾಕೇನೋ ಪ್ರತಿಕ್ರಿಯಿಸ್ತಿಲ್ಲ ಅನ್ನೋದು ನನಗೆ ಅರ್ಥ ಆಗ್ತಾ ಇಲ್ಲ ಸರ್. ನಿಮ್ಮ ಮೊದಲನೇ ಹೆಂಡತಿ ಸಾವಿಗೆ ನ್ಯಾಯ ಸಿಗೋದು ಬೇಡವಾ ಸರ್? ದಯವಿಟ್ಟು ನಾನು ನೀವು ಕೂತ್ ಮಾತಾಡೋಕ್ಕೆ ಒಂದು ಅವಕಾಶ ಕೊಡ್ತೀರಾ? ನಾನು ಕಳಿಸ್ತಿರುವ ಲೊಕೇಶನ್ಗೆ ನಾಳೆ ಬಂದು ನನ್ನನ್ನು ಭೇಟಿ ಮಾಡ್ತೀರಾ? ನಿಮ್ಮ ದಾರಿನೇ ಕಾಯ್ತಿರ್ತೀನಿ ಸರ್. ಈ ರಮೇಶ್ ಅನ್ನೋ ಜಿಗಣೆ ನನ್ನ ಗಂಡನ ಬಿಡೋ ಥರಾನೇ ಕಾಣ್ತಾ ಇಲ್ವಲ್ಲ. ಈಗ ನಾನು ಏನು ಮಾಡಲಿ? ಹೆಸರೇ ಆಗಿರುತ್ತೆ. ನನ್ನ ಮನಸ್ಸಲ್ಲಿ ಅವನ ಹೆಸರು ಇಲ್ಲ. ಗೀತಾ ನರಂಟೆ ನರಂಟೆ ಸಮಾಜ ಏನು ಅಂದ್ಕೊಳ್ಳುತ್ತೆ ಅಂತ ತಾನೆ ನಿನ್ನ ಜೀವನದಿಂದ ನನ್ನ ದೂರ ಮಾಡಿದ್ದು. ನನಗೋಸ್ಕರ ನಿನ್ನಲ್ಲಿ ಹುಟ್ಟಿರೋ ಪ್ರೀತಿ ಇನ್ನೂ ಹಾಗೆ ಇದೆ ಗೀತಾ. ಈ ದೂರ, ಈ ಮುನಿಸು ಎಲ್ಲ ಸಮಾಜಕ್ಕೋಸ್ಕರ. ನನ್ನ ಮೇಲಿರೋ ಬೆಟ್ಟದಷ್ಟು ಪ್ರೀತಿಗೆ ಮುಳ್ಳಿನ ರೂಪ ಕೊಟ್ಟು ಚುಚ್ಚೋಕ್ ನೋಡ್ತಿದ್ಯಾ ಅಲ್ವಾ? ಯಾಕೆ ವಿಜಿ ನನ್ನನ್ನ ಇಷ್ಟೊಂದು ಪ್ರೀತಿಸ್ತೀಯ? ನೀನ್ ಹೀಗೆ ಆಡ್ತಿದ್ರೆ ಈ ಜನ, ಸಮಾಜ, ಪ್ರಪಂಚ ಯಾವುದು ಬೇಡ ಅನ್ಸ್ತಿದೆ. ನೀನೊಬ್ನೇ ಸಾಕು ಅನ್ಸ್ತಿದೆ ವಿಜಿ. ನನ್ನ ನಿರ್ಧಾರ ನನಗೆ ಅರಿವಿಲ್ಲದೆ ಬದಲಾಗ್ತಿದೆ ಕಣೋ.
ವಿಜಿ, ಹೇಳು. ಯಾಕಂದ್ರೆ ನಾನು ನಿನ್ನ ತುಂಬಾ ಪ್ರೀತಿ ಹಾಗೆ ಗೀತನ ಫೋಟೋ ಬಿದ್ದೋಯ್ತು ರೀ. ಏಯ್ ಸುಶೀಲಾ, ಇದ್ದಕ್ಕಿದ್ದ ಹಾಗೆ ಫೋಟೋ ಹೇಗೆ ಬೀಳುತ್ತೆ? ಅಲ್ಲಿ ನೋಡು, ಕಿಟಕಿ ತೆಗೆದಿಟ್ಟಿದ್ಯಾ, ಗಾಳಿ ಬೀಸಿದೆ, ಬಿದ್ದಿದೆ. ಆಯ್ ಮೊದಲು ಈ ಗಾಜಿನೆಲ್ಲ ತೆಗಿ, ಕಾಲು ಚುಚ್ಕೊಂಡ್ರೆ ಕಷ್ಟ. ಅದು ಹಾಗಿರ್ಲಿ, ಮೊದಲು ನನ್ನ ಮಗಳಿಗೊಂದು ಫೋನ್ ಮಾಡಿ, ಅವಳಿಗೇನೋ ಆಗಿದೆ ಅಂತ ನನಗೆ ಅನ್ನಿಸ್ತಾ ಇದೆ. ನಿನ್ನೆ ರಾತ್ರಿ ನೋಡಿದ್ರೆ ದೇವ್ರ ಮನೆಯಲ್ಲಿ ದೀಪ ಹಾಗಾಯ್ತು. ಈಗ ನೋಡಿದ್ರೆ ಗೀತನ ಫೋಟೋ ಹೀಗಾಗಿದೆ. ನನಗೆ ಯಾಕೋ ಭಯ ಆಗ್ತಾ ಇದೆ. ಗೀತನ್ಗೊಂದು ಫೋನ್ ಮಾಡ್ರಿ. ಅಯ್ಯಯ್ಯಯ್ಯ, ನಿಂದು ಒಳ್ಳೆ ರಗಳೆ ಆಯ್ತು ಕಣ ನನಗೆ. ಕರಳಿನ ಸಂಕಟ ನಿಮ್ಗೆ ಹೇಗ್ರಿ ಅರ್ಥ ಆಗತ್ತೆ? ನಿಮಗ್ ಬೇಕಾದ್ರೆ 100 ಸಲ ಫೋನ್ ಮಾಡ್ತೀರಾ, ಈಗ ಒಂದ್ಸಲ ಫೋನ್ ಮಾಡಿದ್ರೆ ಏನಾಗ್ಬಿಡುತ್ತೆ? ಈಗೇನು ನೀವು ಗೀತನಿಗೆ ಫೋನ್ ಮಾಡ್ತಿರೋ ಅಥವಾ ನಾನೇ ಮಾಡ್ಲೋ? ಅಯ್ಯ ಮಾಡ್ತೀನಿ ರೇ. ನನ್ನ ಕಾಲೇಜ್ ಟೈಮಲ್ಲಿ ಇಲ್ಲಿಗೆ ಟ್ರಿಪ್ಪಿಗೆ ಬಂದಿದ್ದಪ್ಪ. ಅಲ್ಲಿ ದಿಬ್ಬ ಇದೆಯಲ್ಲ, ಅಲ್ಲಿ ಒಂದು ಕರಡಿ ಬಿಡಿ ಸೇತಾ ಇತ್ತು. ಕರಡಿಗೂ ಬೆಂಕಿಗೂ ಆಗೋದೇ ಇಲ್ಲ. ಏಯ್ ಮುಚ್ಚ ಬಾಯಿ, ಅದು ಆ ಕಾಲದ ಕರಡಿ. ಏ ಶಶಿ, ಗೀತಾ ಇಲ್ಲ ಈ ಕಡೆ ಹೋದ್ಲು ಕಣ. ಕೆಳಗಡೆ ಹೋದ್ಲಾ? ಹೌದು. ಅಯ್ಯೋ, ಅವಳೊಬ್ಳೆ. ಯಾಕಪ್ಪ ಟೆನ್ಷನ್ ಮಾಡ್ಕೊಳ್ತೀಯಾ? ಈಗ ಸಿಟ್ಟು ಮಾಡ್ಕೊಂಡು ಹೋಗಿರೋಳು ಮತ್ತೆ ವಾಪಸ್ ಬರ್ತಾಳೆ. ಸರ್, ಇಲ್ಲಿ 2-3 ಚಿರತೆ ಕಾಣಿಸ್ಕೊತಿದೆ ಅಂತ ಅಲ್ಲಿ ಯಾರೋ ಒಬ್ಬ ಹೇಳ್ದ ಸರ್. ಚಿರತೆನಾ? ಹೌದು ಸರ್, ಒಂದು ವಾರದ ಹಿಂದೆ ಈ ಕಡೆ ತುಂಬಾ ಜನ ಟ್ರೆಕ್ಕಿಂಗ್ ಬಂದಿದ್ರಂತೆ. ಅವ್ರೆಲ್ಲರ ಮೇಲೂ ಅಟ್ಯಾಕ್ ಮಾಡಿ ಇಬ್ಬರನ್ನ ಕೊಂದಾಕಿದೆ ಅಂತ ಸರ್. ಚಿರತೆನಾ? ಹೌದು ಸರ್. ಸರ್, ನಾವೆಲ್ಲರೂ ಈಗ ಇಲ್ಲಿಂದ ಹೊರಡೋದು ಬೆಸ್ಟ್ ಸರ್. ಹೌದೌದೌದು, ಖಂಡಿತ ಒಳ್ಳೆಯದು. ಏನ್ ಸರ್ ಧೈರ್ಯವಂತರು ಪಂಟ್ರು ಅಂತಲ್ಲ ಅಂತೀರಾ? ಚಿರತೆ ಅಂತ ಧ್ವನಿನೇ ಬದಲಾಗೋಯ್ತಲ್ಲ ಸರ್. ಏ ನನಗೆ ಹುಲಿ ಫೇಸ್ ಮಾಡಿ ಅಭ್ಯಾಸ ಕಣೋ, ಚಿರತೆ ಅಭ್ಯಾಸ ಇಲ್ವಲ್ಲ, ಸ್ವಲ್ಪ ಭಯ ಆಗುತ್ತೆ ಅಷ್ಟೇ. ಸುಮ್ಮನೆ ರಿಸ್ಕ್ ಯಾಕಪ್ಪ? ಬನ್ನಿ ಬನ್ನಿ ಹೋಗೋಣ, ಬನ್ನಿ. ಸರ್, ಗೀತಾ ಬರಲಿ ಸರ್. ಅವಳು ಅವಾಗಲೇ ಕೆಳಗಡೆ ಇಳಿದ್ಲು ಕಣೋ. ಇಲ್ಲ ಸರ್, ನಾನು ಅವಳಿಗೆ ಹೇಳಿದ್ದೀನಿ ನಿಮ್ ಬರೋ ತನಕ ನಾನು ಇಲ್ಲೇ ಇರ್ತೀನಿ ಅಂತ. ಅವಳು ಬಂದೇ ಬರ್ತಾಳೆ ಸರ್. ಹಾಗಲ್ಲ ಕಣೋ, ಅದು ಚಿರತೆ. ಸರ್ ಪ್ಲೀಸ್ ಸರ್, ಈ ಟ್ರಿಪ್ಪಿಗೆ ಬಂದಿರೋದೇ ಗೀತಾಗೋಸ್ಕರ, ಅವಳು ಕನ್ವಿನ್ಸ್ ಮಾಡೋಕ್ಕೋಸ್ಕರ. ಆದರೆ ಆ ಕೆಲಸನೇ ಆಗ್ತಿಲ್ಲ. ನಿಮ್ಮ ಭಯ ನನಗೆ ಅರ್ಥ ಆಗುತ್ತೆ ಸರ್, ನನ್ನ ಭಾವನೆ ಕೂಡ ಅರ್ಥ ಮಾಡ್ಕೊಳ್ಳಿ. ಇನ್ನು ಸ್ವಲ್ಪ ಹೊತ್ತು ಕಾಯೋಣ ಸರ್, ಗೀತಾ ಬಂದೇ ಬರ್ತಾಳೆ. ಹೌದು ಸರ್, ಗೀತಾ ಕೆಳಗಿಳ್ದೋಗ್ದೆ ಇಲ್ಲೇ ಎಲ್ಲಾದ್ರೂ ನೆರಳಲ್ಲಿ ಕೂತಿರ್ಬೋದು. ನಾವು ಅವಳನ್ನ ಬಿಟ್ಟೋದ್ರೆ ಅದು ತಪ್ಪಾಗುತ್ತೆ. ಸ್ವಲ್ಪ ಹೊತ್ತು ಕಾಯೋಣ ಸರ್. ಈ ಮಕ್ಕಳ ಕೈ ಸಿಗಾಕೊಂಡು ನಾನು ಮಂಗ ಆಗ್ತಾ ಇದ್ದೀನಿ. ಅಯ್ಯೋ, ಎಂಥ ಸ್ಥಿತಿ ಬಂತಲ್ಲಪ್ಪ ನನಗೆ. ಸರ್, ನಿಮಗೆಲ್ಲ ನಿಮ್ಮ ಜೀವದ ಬಗ್ಗೆ ಆಸೆ ಇಲ್ಲದೆ ಇರ್ಬೋದು, ಆದರೆ ನನಗೆ ನನ್ನ ಪ್ರಾಣದ ಬಗ್ಗೆ ತುಂಬ ಆಸೆ ಇದೆ ಸರ್. ಸಾರಿ ಸರ್, ನಾನು ಬರ್ತೀನಿ. ಹಲೋ ಮೇಡಮ್, ನೀವು ಹೇಳಿದ ಕೆಲಸ ಮುಗೀತು ಮೇಡಮ್. ಏನಂದ್ರೆ? ಆ ಗೀತಾ ಇನ್ನೂ ಇಲ್ಲ ಮೇಡಮ್.
ಕಿರೀಟ ನನ್ನ ತಲೆ ಏರುತ್ತೋ ಇಲ್ವೋ, ಆದ್ರೆ ನಿಮ್ಮ ತಲೆ ಮೇಲಂತೂ ಕತ್ತಿ ತೂಗ್ತಾನೆ ಇರುತ್ತೆ. ಸಾಧ್ಯ ಆದ್ರೆ ಅದರಿಂದ ತಪ್ಪಿಸ್ಕೊಳ್ಳಿ ಅತ್ತೆ. ನಿಜ ಹೇಳ್ತಿದ್ಯಲ್ಲ ಶ್ರೀ? ಹೌದು ಮೇಡಮ್, ನಾನು ನಿಜನೇ ಹೇಳ್ತಾ ಇದ್ದೀನಿ. ಆ ಗೀತನ ನಾನೇ ನನ್ನ ಕೈಯಾರೆ ಒಂದು ದೊಡ್ಡ ಪ್ರಪಾತದ ಕೆಳಗಡೆ ತಳ್ಳಿದ್ದೀನಿ ಮೇಡಮ್. ಭಯಂಕರವಾದ ಪ್ರಪಾತ ಮೇಡಮ್ ಅದು. ಕೆಳಗಡೆ ಘೋರವಾದ ಕಾಡು. ಅಲ್ಲಿ ತುಂಬಿ ತುಳುಕ್ತಿರೋ ಕಾಡು ಪ್ರಾಣಿಗಳಿಗೆ ಗೀತನೇ ಇವತ್ತು ಫುಲ್ ಮಿಲ್ಸ್ ಮೇಡಮ್. ಆ ಗೀತ ಹೆಣ ನೀವು ಹೇಳ್ದಾಗೆ ಹೆಸರಿಲ್ದಂಗೆ ಕಳೆದೋಗುತ್ತೆ ಮೇಡಮ್. ಫ್ಯಾಂಟಾಸ್ಟಿಕ್ ಶ್ರೀಕರ್, ಈಗ ಈಗ ಮೆಚ್ಕೊಂಡೆ ಕಣೋ ನಿನ್ನ. ಕೊನೆಗೂ ನನ್ನ ಬೆನ್ನು ಹತ್ತಿದ ಬೇತಾಳದಿಂದ ಮುಕ್ತಿ ಕೊಟ್ಟುಬಿಟ್ಟೆ ನೀನು. ನಾನು ಅಂದ್ಕೊಂಡ ಹಾಗೆ ನೀನು ಅವಳನ್ನ ಕೊಂದಿದ್ಯಾ. ನನಗೆ ನಿನ್ನನ್ನು ಹೊಗಳೋದಕ್ಕೆ ಪದಗಳೇ ಸಿಗ್ತಾ ಇಲ್ಲ. ಗುಡ್ ಜಾಬ್ ಶ್ರೀಕರ್, ಅವಳನ್ನ ಸಾಯಿಸಿ ನಿನ್ನನ್ನು ನೀನು ಉಳಿಸ್ಕೊಬಿಟ್ಟೆ. ವೆರಿ ಗುಡ್. ಹೊಗಳಿಕೆ ಬೇಡ ಮೇಡಮ್. ನೀವು ನನಗೆ ವಹಿಸಿದ ಕೆಲಸನ ನಾನು ಮುಗಿಸಿದ್ದೀನಿ ಅನ್ನೋ ತೃಪ್ತಿ ನನಗಿದೆ ಮೇಡಮ್. ನನಗಷ್ಟೇ ಸಾಕು. ನಾನು ಹೇಳಿಲ್ವಾ ತಂಗಿ, ಇವತ್ತು 4 ಗಂಟೆಗೆ ಅವಳಿಗೆ ಮಹಾಕಂಟಕ ಇದೆ ಅಂತ? ಟೈಮ್ ನೋಡ್ಕೋ. ಈಗ ಸಮಾಧಾನ ಆಯ್ತಾ ನಿನಗೆ? ನಿನ್ನ ದಾರಿ ಮುಂದೆ ಬೆಟ್ಟದ ಹಾಗೆ ನಿಂತಿದ್ದ ಗೀತಾ ಬೆಟ್ಟದಿಂದಲೇ ಬಿದ್ದು ಸತ್ಲು. ಶನಿ ಕಾಟ ತೋಲೋಗ್ತು. ಇನ್ನು ಮುಂದೆ ನಿನಗೆ ಯಾವ ಸಮಸ್ಯೆಗಳು ಇರೋದಿಲ್ಲ. ಇದೆ ಅಣ್ಣ, ಸಮಸ್ಯೆಗಳ ಸರಮಾಲೆಯಲ್ಲಿ ಕೊನೆಯದೊಂದು ಸಮಸ್ಯೆ ಹಾಗೇ ಇದೆ. ಏನದು? ರಮೇಶ್ ನಿನ್ನ ಭಾವಾಜಿಗೆ ಭೇಟಿ ಮಾಡೋಣ ಅಂತ ವಾಯ್ಸ್ ನೋಟ್ ಕಳಿಸಿದ್ದಾನೆ. ಇದು ಒಂದು ಸಮಸ್ಯೆ ಕ್ಲಿಯರ್ ಆಗಲೇಬೇಕು.